ಸಹ ಸುನಿಲ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಹಾಗಾಗಿ ಅವರಿಗೆ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಸುನಿಲ್ ಚಾರಿಟೇಬಲ್ ಟ್ರಸ್ಟ್ನ ಖಜಾಂಚಿಯಾದ ಮಂಜಯ್ಯನವರು ಇದ್ದಾರೆ, ಅವರು ಕೂಡ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕುರಿತು ಸುನಿಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸುನಿಲ್ ಅವರು ಮಾತಾಡಬೇಕು ಅಂತ ಕೇಳ್ತೀನಿ. ನನ್ನ ಹೆಸರು ಸುನಿಲ್ ಚಿಮ್ನಹಳ್ಳಿ ಅಂತ. ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೀನಿ, ನಮ್ಮ ಒಂದು ಬಹಳ ದಿನದ ಒಂದು ಕನಸು, ನನ್ನ ಚಿಕ್ಕ ಹುಡುಗರಿಂದ ಒಂದು ಕನಸು, ನನಗೆ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಮಾಡಬೇಕು ಅಂತ. ಮತ್ತು ನಮ್ಮ ತಂದೆಯವರ ಆಸೆ ಕೂಡ ಇದೆ, ಒಂದು ಚಾರಿಟಬಲ್ ಟ್ರಸ್ಟು ನಮ್ಮ ಊರಿನ ಹೆಸರಲ್ಲಿ ಒಂದು ಮಾಡಿ ಅದ್ರ ಮುಖಾಂತರ ಒಂದು ಸೇವೆ ಮಾಡಬೇಕು ಅನ್ನೋದು. ಸೊ ಅದು ಈಗ ಈಡೇರಿದೆ. ಇದನ್ನು ಪ್ಯೂರ್ಲಿ ಇದು ಒಂದು ಆರೋಗ್ಯ ಸೇವೆ ಮತ್ತು ಯಾರಿಗೆ ನೀಡೆಡ್ ಇರುತ್ತೆ ಅವರ ಸೇವೆ ಮಾಡೋದಕ್ಕೆ ಅಂತಲೇ ಮಾಡಿರ್ತಕ್ಕಂಥದ್ದು ಚಾರಿಟಬಲ್ ಟ್ರಸ್ಟು. ಇದ್ರ ಮುಖಾಂತರ ನಾವು ಮೊದಲನೇ ಬಾರಿಗೆ 15ನೇ ತಾರೀಕು ನಮ್ಮ ಹುಟ್ಟಿದಬ್ಬ ಇದೆ, ಅವತ್ತಿನ ದಿನವೇ ಒಂದು ಆರೋಗ್ಯ ತಪಾಸಣಾ ಶಿಬಿರನ ಮಾಡಬೇಕು ಅಂತ ಟ್ರಸ್ಟಿಂದ ತೀರ್ಮಾನ ಮಾಡಿ ಅದನ್ನು ನಾವು ದಂಡಿನ ಶಿಬಿರದಲ್ಲಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸಪ್ತಗಿರಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಇವರು ಸಹಕಾರ, ಮತ್ತು ಸಾಯಿಗಂಗಾ ಹಾಸ್ಪಿಟಲು ಮತ್ತು ಶೇಖರ್ ಮಿಲ್ ಇವರು ಒಟ್ಟುಗೂಡಿಸಿ ಇದನ್ನು ಮಾಡ್ತಾಯಿದ್ವಿ. ಹೀಗೆ ನಮ್ಮ ನಂದೀಶ್ ಅವರು ಕಲ್ಪಜ್ಯೋತಿ ಪತ್ರಿಕೆ ಅವರ ಸಹಯೋಗ ಸಹ ತಗೊಂಡು ಇದ್ರ ಮುಖಾಂತರ ನಾವು ತುಂಬ ಈ ಕಣ್ಣಿನ ಪರೀಕ್ಷೆ ಮತ್ತು ಹೃದಯ ತಪಾಸಣೆ, ನರರೋಗ, BP, ECG, ಎಕೋ ಮತ್ತು ಅರ್ಬುದ ರೋಗ, ಮೂಳೆ ತಪಾಸಣೆ ಇದನ್ನೆಲ್ಲದೂ ಆರೋಗ್ಯ ತಪಾಸಣೆಯಲ್ಲಿ ಬರುತ್ತೆ. ಮತ್ತು ಅವತ್ತು ಗರ್ಭಿಣಿಯವರಿಗೆ ಮಡಲು ತುಂಬೋ ಕಾರ್ಯಕ್ರಮ ಅನ್ನೋದನ್ನು ಸಹ ಮಾಡಬೇಕು ಅಂತ ತೀರ್ಮಾನವಾಗಿ ವಿಶೇಷವಾಗಿ ಅದನ್ನು ಸಹ ಅವತ್ತು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಟ್ರಸ್ಟಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಖಜಾಂಚಿಗಳು, ನಮ್ಮ ಕಾರ್ಯದರ್ಶಿ ಅವ್ರು ಬರಬೇಕಿತ್ತು, ಸ್ವಲ್ಪ ಆಗಿದೆ, ಇದರಲ್ಲಿ ಲೇಟ್ ಆಗ್ತಾಯಿದೆ ಬರೋದು, ಅವರೆಲ್ಲ ಸೇರಿ ಮಾಡ್ತಾಯಿದ್ವಿ. ಇದಕ್ಕೆ ನಿಮ್ಮ ಸಹಯೋಗ, ನಿಮ್ಮ ಪತ್ರಿಕಾ ರಂಗದ ಸಹಾಯ ಇರಬೇಕು ನಮಗೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಎಷ್ಟು ಜನ ಗರ್ಭಿಣಿಯರಿಗೆ ಮಡಲು ತುಂಬ್ತೀರಾ? ಅದು ನಾವು ಆಶಾ ಕಾರ್ಯಕರ್ತರು ಕೇಳಿದ್ವಿ, ಅವರು ಒಂದು 40ರಿಂದ 50 ಜನ ಅಂತ ಹೇಳಿದ್ದಾರೆ. ಆ ಹೋಬಳಿಗೆ ಮಾತ್ರ, ಧನ್ಯಶೀಲ ಹೋಬಳಿಗೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಅದು ಗೊತ್ತಿರುತ್ತೆ, ತಗೊಂಡಿದ್ವಿ. ಅವರು ಒಂದು 40 to 50 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಉಚಿತ ಕನ್ನಡಕ ವಿತರಣೆ ಪರೀಕ್ಷೆ ಜೊತೆ ಅಲ್ಲೇ ಕನ್ನಡಕ ಸಹ ಅಲ್ಲೇ ಏನು ಇದಿರುತ್ತೆ, ಯಾವ ಪಾಯಿಂಟ್ ಇರುತ್ತೆ ಮಾಡಿ ಅಲ್ಲೇ ಉಚಿತವಾಗಿ ಅವತ್ತೇ ಅಲ್ಲೇ ಕೊಡ್ತಾರೆ. ಈಗ ದೊಡ್ಡ ದೊಡ್ಡ ಕಾಯಿಲೆಗಳು ಏನಾದ್ರು ಗುಚ್ಚಿರು ಅಂತಂದ್ರೆ ಅವ್ರಿಗೆ ಉಚಿತವಾಗಿ ಕರ್ಕೊಂಡೋಗಿ ಮಾಡ್ತಾರ? ಇಲ್ಲ ಶಸ್ತ್ರಚಿಕಿತ್ಸೆನೂ ಉಚಿತವಾಗಿ ಶಸ್ತ್ರಚಿಕಿತ್ಸೆನೂ ಇರುತ್ತೆ ಅವತ್ತೇ. ಅವತ್ತು ಬರೋಂಥವ್ರು ಆರೋಗ್ಯ ಚೀಟಿಗಳ ಜೊತೆಗೆ ಯಶಸ್ವಿನಿ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಈ ತರ ಏನಿರುತ್ತೆ ಮಾತ್ರೆಗಳು ಆಮೇಲೆ ಉಚಿತ ಔಷಧಿ ಸಹ ಅವತ್ತು ಕೊಡ್ತಾ ಇದ್ದೀವಿ. ಅವ್ರಿಗೆ ಯಾರಿಗೆ ಅವಶ್ಯಕತೆ ಅವತ್ತು ಉಚಿತವಾಗಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ಇದರಲ್ಲೇನೋ ರಾಜಕೀಯ ಉದ್ದೇಶ ಇದೆಯಲ್ಲ ಏನಾದರೂ? ಇಲ್ಲ, ಇದು ಪ್ಯೂರ್ಲಿ ಸೇವೆ ಮಾಡೋದೇ, ನೋ ರಾಜಕೀಯ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಉದ್ದೇಶ ಆಗಲಿ ಮತ್ತು ಯಾವ ಪಕ್ಷದ ಬೇಸ್ನಲ್ಲೂ ಏನು ಮಾಡ್ತಾ ಇಲ್ಲ. ಇದು ಪ್ಯೂರ್ಲಿ ಟ್ರಸ್ಟಿಂದ ಮಾಡ್ತಾ ಇರೋದು ಮತ್ತು ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಯಾಕೆಂದರೆ ಚುನಾವಣೆ ಹತ್ರ ಬಂತಲ್ಲ, ZP TP ಅಂತ ಏನಾದರೂ? ಇಲ್ಲ, ಈಗ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇನ್ಕ್ಲೂಡಿಂಗ್ ಇಲ್ಲ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ ನಾವು. ಈಗ ನೀವು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಾ? ಇಲ್ಲ, ಇವಾಗ ಯಾವುದೇ ರಾಜಕೀಯದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲೂ ತೊಡಗಿಸ್ಕೊಂಡಿಲ್ಲ. ಮುಂದೆ ತೊಡಗಿಸಿ ಅಂತೀರಾ? ಅದು ಮುಂದೆ ಇನ್ನೂ ನೋಡಬೇಕು. ಅದನ್ನು ಈಗಲೇ ಯಾವುದನ್ನು ತೀರ್ಮಾನ ಮಾಡಿಲ್ಲ, ಮುಂದೆ ನೋಡೋಣ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸೇವೆಯಲ್ಲಿ ಇರ್ತೀರ? ಸಾಮಾಜಿಕ ಸೇವೆ ನಮ್ಮ ಮೂಲ ಉದ್ದೇಶನೇ ಅದು. ಈ ಟ್ರಸ್ಟಿನ ಮೂಲ ಉದ್ದೇಶನೇ ಸಾಮಾಜಿಕ ಸೇವೆ ಮಾಡೋದು. ಮತ್ತು ಇದು ಈಗ ನಾನು ಮಾಡಿರೋಂಥದ್ದು ಇದು ನನ್ನ ಆದಾಯದಲ್ಲಿ ಏನು ಬರುತ್ತೆ ಅದರಲ್ಲಿ ಇಷ್ಟು % ಇದಕ್ಕೆ ಹಾಕಿ ಇದರಿಂದ ಸೇವೆ ಮಾಡಬೇಕು ಅನ್ನೋದು ಮಾಡ್ತಾ ಇರೋದು. ಮತ್ತು ಇನ್ನು ನಮ್ಮ ಅಂಥ ದೊಡ್ಡ ಸ್ಟಾರ್ಟೆಡ್ ಲೆವೆಲಲ್ಲಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಮ್ಮ ಆದಾಯ ಏನು ಬರುತ್ತೆ ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟು ಮಾಡ್ತಾ ಇರೋದು. ಮುಂದಿನ ದಿನದಲ್ಲಿ ದೊಡ್ಡದೇನಾದ್ರು ಆದರೆ ಅದು ಮುಂದೆ ದೊಡ್ಡದಾಗಿ ಮಾಡೋದು. ಮತ್ತು ನಿಮ್ಮಗಳ ಸಹಕಾರದಿಂದ ಈಗ ಯಾರಾದರೂ ನೀಡ್ಸ್ ಇದ್ದರೆ ನಿಮಗೆ ಮೇಜರಾಗಿ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಬೇರೆ ಯಾರೇ ನೀಡ್ಸು ಸ್ವಲ್ಪ ಅನುಮಾನ ಇದ್ರೂ ಇದೆಯಾ ಇಲ್ವಾ, ಅವ್ರಿಗೆ ನೀಡ್ಸ್ ಇದೆಯಾ ಹೇಗೆ ಏನು ಅನ್ನೋದು, ಬಟ್ ನಿಮಗೆ ಪೂರ್ಣ ಗೊತ್ತಿರುತ್ತೆ.
ನಮ್ಮ ಪ್ರಮಾಣದಲ್ಲಿ ನಮ್ಮ ಶಕ್ತಿ ಏನು ಮಾಡ್ಬೋದು ಅದನ್ನು ನಿಮಗೆ ಯಾವ್ದಾದ್ರು ಗೊತ್ತಿದ್ದು ಇದಿದ್ರೆ ಹೇಳ್ಬೋದು, ನಾವು ಅದಕ್ಕೆ ಕೈ ಜೋಡಿಸಿ ಸಹಾಯ ಮಾಡೋದಕ್ಕೆ ನಮ್ಮ ಟ್ರಸ್ಟ್ ರೆಡಿ. ಲೋಗೋ ಲಾಂಚ್ ಮಾಡಿ.